ಕಳೆದ ವಾರ ತೆರೆಕಂಡ ಅನ್ನ ಚಲನಚಿತ್ರವು ಎರಡನೇ ವಾರಕ್ಕೂ ಹೌಸ್ಫುಲ್ ಆಗಿ ಮುನ್ನುಗ್ಗುತ್ತಿದೆ. ದಿನ ದಿನ ಅನ್ನ ಮಾಡಕ ನಾವೇ ನನ್ನೂರು ಮಾದಪ್ಪನ ಬಣಗಾರ ಒಕ್ಳು ಅನ್ಕೊಂಡ ನಮ್ನ ಒಂದಿಡೆ ಅಕ್ಕಿ ತಂದು ಕೊಡ್ನಿಲ್ವಲ್ಲ. ಅಕ್ಕಿ ದೇವ್ರು ಕಣವ, ಹಿಂಗೆಲ್ಲ ಚೆಲ್ಲಾಡಬಾರ್ದು. ಅಪ್ಪ ಮಾದೇಶ್ವರ ನನ್ ಕೂಸ್ನಾಸೆ ತೀರ್ಸಪ್ಪ. ಹಿಂಗಾಯ್ತಲ್ಲ. ಅಯ್ಯೋ ಗ್ರಾಚಾರ ಕಕ್ಕೈ ಗ್ರಾಚಾರ ಅದ್ಯಾವ ನನ್ ಸಂತಿ ಮಕ್ಕ ಬಾಟ ಮಾಡ್ಸಿದಾರ ಯಾನೋ ಕಕ್ಕೈ. ಅವರೇ ಬದುಕ್ಲಿ ಧರೆ ಮ್ಯಾಲ ಅವರೇ ಬದುಕ್ಲಿ. ಯಾಕವ ನಿಂಗೊಬ್ಬ ಸೊಸ ಬೇಕು ಅನ್ಸಲ್ವಾ? ತಗದು ವಾಡಿದ್ರೆ ಅಲ್ಲೂ ಉದ್ರಬೇಕು ಲೋಪರು ನಿಂಗ. ಯಾನ ನನ್ ಗಂಡು ಲೆಕ್ಕಗಳು ಕೊಟ್ಟದ 6 ಮೂಲೆ 81 ಬರ್ಕ ಬೆಳ್ಳಕ್ಕಿ ಅನ್ನ ತಿಂದ ರೊಟ್ಟಲ್ಲಿ ಬೆಳಿ ಮಕ್ಳು ಊಟರಂತ. 3 ಹೊತ್ತು ಅನ್ನ ಮಾಡಿದ್ರೆ ಹಬ್ಬ ಆದ್ದಿಲ್ಲ. ನಮ್ಮ ಹೊಟ್ಟಿಲಿ ಯಾವಾಗ ಅನ್ನ ಮಾಡ್ತಾರ ಅವಾಗ್ಲೇ ಹಬ್ಬ. ಗ್ರಾಫಿಕ್ಸ್ ಎಲ್ಲ ಅನ್ಕೊಂಡು ಗ್ರಾಫಿಕ್ಸ್ ಒಳಗಡೆ ನುಗ್ಗಿ ಒದ್ದಾಡ್ತಾ ಇರೋ ಟೈಮಲ್ಲಿ ನಮ್ಮ ಗ್ರಾಮೀಣ ಸೊಗಡನ್ನ ಎತ್ತಿ ಹಿಡಿದಿರೋ ನಿಮಗೆ ಒಂದು ಫಲ. ನಾನೊಬ್ಬ ರೈತನಾಗಿ ನನಗೆ ತುಂಬಾ ಖುಷಿ ಕೊಟ್ಟಂತ ಸಿನಿಮಾ. ಅನ್ನ ಎಲ್ಲಿಂದ ಬರ್ತದೆ, ಯಾವ ತರ ಬರ್ತದೆ, ತಟ್ಟೆಗೆ ಬರೋದಕ್ಕೆ ಮುಂಚೆ ಅದನ್ನ ಸಮಾನ ಚೆನ್ನಾಗಿ ಎತ್ತಿ ತೋರಿಸಿದ್ರ. ತುಂಬಾ ಧನ್ಯವಾದಗಳು ನಿಮಗೆ. ಗ್ರಾಮೀಣ ಸೊಗಡನ್ನು ತೋರಿಸಿರುವಂತ ನಿಮ್ಮೆಲ್ಲರಿಗೂ ಅತ್ಯಂತ ಹೃತ್ಪೂರ್ವಕ ಧನ್ಯವಾದ. ನಾನು ಮಂಡ್ಯ ಸುಗಮ ಸಂಗೀತ ಪರಿಷತ್ತಿನಿಂದ ಬರ್ತಾ ಇದ್ದೀನಿ ಅಧ್ಯಕ್ಷನಾಗಿ. ನಾಗೇಶ್ ಕಂದಗಾಲ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಇವರು ಕೂಡ ಸಿನಿಮಾ ಪ್ರೊಡ್ಯೂಸರು. ನಾಗರಾಜ್ ಬೈರಿ ಅವರು ಕೂಡ ಸಿನಿಮಾ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ. ಸೊ ಇಂಥ ಸಂದರ್ಭದಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನ್ನದ ಬಗ್ಗೆ ನಾವು ತಾತ್ಸಾರ ಮಾಡೋದು ಬೇಡ. ಫಿಲಮ್ ನೋಡಿದ್ರೆ ಅಳು ಬರುತ್ತೆ. ಚೆನ್ನಾಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ್ ಬೈರಿ ಅಂತೇಳಿ ಮೈಸೂರು ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾಗೇಶ್ ಕಂದೇಗಾಲ್ ಅವರವರು ಫೋನ್ ಮಾಡಿ ಬಹಳ ಚೆನ್ನಾಗಿದೆ ಸರ್, ನೀವು ಒಂದಷ್ಟು ಲಾಸ್ಟ್ DRC ಶೋನಲ್ಲಿ ನೀವೆಲ್ಲ ಜನ ತುಂಬಿಸಕ್ತಾರ ನಮಗೆ ಸಪೋರ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅದ್ರ ಬಗ್ಗೆ ಭಾಳಷ್ಟು ರಿವ್ಯೂಗಳನ್ನ ನೋಡಿದ್ದೆ. ಭಾಳಷ್ಟು ಫ್ರೆಂಡ್ಸ್ಗಳು ಕೂಡ ಹೇಳಿದರು ಇದೊಂದು ಅವಕಾಶನ ಯಾಕೆ ಬಳಸ್ಕೋಬಾರ್ದು ಅಂಥೇಳಿ ನಮ್ಮ ಸ್ನೇಹಿತ ವಲಯಕ್ಕೆಲ್ಲ ಹೇಳಿ ಸುಮಾರು 100 ಜನರನ್ನು ಇವತ್ತು ಕರೆತಂದು ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ನಮಗೆ ಏನೋ ಬೇರೆ ಲೋಕಕ್ಕೆ ಹೋದಾಗ ಆಗ್ತಾಯಿದೆ. ನಮಗೆ ನಮ್ಮದು ಹಳೆಯ ನೆನಪುಗಳಿಗೆಲ್ಲ ಮರುಕಳಿಸ್ತಾ ಇದೆ. ಪ್ರತಿಯೊಂದು ಅನ್ನದ ಒಂದು ಅಕ್ಕಿ ಕಾಳಿಗೂ ಕೂಡ ಎಷ್ಟು ಬೆಲೆ ಇದೆ ಅನ್ನೋದನ್ನು ನಾವು ಎಲ್ಲರೂ ಕೂಡ ಕಂಡುಕೊಂಡಂಥ ಒಂದು ಸಿನಿಮಾ ಇದಾಗಿತ್ತು. ಜೊತೆಗೆ ಏನು ಅಂದರೆ ಮಧ್ಯ ಭಾಳಷ್ಟು ಕ್ಯೂರಿಯಾಸಿಟಿ ಟೆನ್ಷನ್ ಇದ್ದರೂ ಕೂಡ ಎಲ್ಲವೂ ಕೂಡ ಹ್ಯಾಪಿ ಎಂಡಿಂಗ್ ಆಯಿತು. ಒಂದು ಲಾಜಿಕಲ್ ಎಂಡ್ಗೆ ಎಲ್ಲನೂ ಕೂಡ ತೊಗೊಂಡೋಗಿ ಎಲ್ಲರೂ ಖುಷಿಯಾಗಿ ಹೊರಗಡೆ ಬಂದಂಗೆ ಆಯಿತು. ಇಂಥ ಒಂದು ಅವಕಾಶ ಮಾಡಿಕೊಂಡಂಥ ಇಡೀ ಚಿತ್ರತಂಡಕ್ಕೆ ನಾನು ಮೈಸೂರಿನ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಮಸ್ಕಾರ, ನನ್ನ ಹೆಸರು ಅಲೈ ವೆಂಕಟೇಶ್ ಅಂತ ಹೇಳ್ಬಿಟ್ಟು. ಸೊ ನಾನು ಡಿಸ್ಟ್ರಿಬ್ಯೂಟರು, ಡೈರೆಕ್ಟರು ಮತ್ತು ಆರ್ಟಿಸ್ಟು ಮತ್ತು ಪ್ರೊಡ್ಯೂಸರ್ ಎಲ್ಲ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಇವತ್ತಿನ ಸಿನಿಮಾ ಏನು ಅನ್ನ ಅಂತ ಒಂದು ಆ ಕಾನ್ಸೆಪ್ಟಲ್ಲಿ ಮಾಡಿದಾರೋ ಬಟ್ ಅರ್ಥಪೂರ್ಣವಾಗಿದೆ. ಸೊ ಈಗೇನೆಂದರೆ ನಾವು ಬಾಲ್ಯದಲ್ಲಿ ಇದನ್ನು ಒರಿಜಿನಲ್ಲಾಗಿ ನಾವು ಅನುಭವಕ್ಕೆ ತೊಗೊಂಡು ಅದರ ಅನುಭವಿಸಿದವ್ರು ನಾವು. ಬಟ್ ಇವತ್ತಿಗೂ ಬಹಳಷ್ಟು ಹಳ್ಳಿಗಾಡಿನಲ್ಲಿ ಇದೇ ವಾಸ್ತವದ ಸ್ಥಿತಿ ಇದೆ. ಈ ಪರಿಸ್ಥಿತಿಗಳು ಎಷ್ಟೋ ಜನಕ್ಕೆ ಈ ದೊಡ್ಡ ಸಿಟಿಗಳಲ್ಲಿ ಯಾರಿಗೂ ಇದ್ರದ್ದು ಅರಿವಿಲ್ಲ. ಆಮೇಲೆ ಅದರ ಪರಿಚಯನೂ ಅಷ್ಟು ಸಾಕಷ್ಟು ಇಲ್ಲ, ಯಾಕಂದರೆ ಈ ಥರ ಪರಿಸ್ಥಿತಿ ಇವತ್ತಿಗೂ ಇದೆ. ಸೊ ನಮ್ಮ ಏನು ಭಾರತದಲ್ಲಿ ಕೆಲವು ಪ್ರದೇಶಗಳಲ್ಲಿ ಮನುಷ್ಯನ ಜನಜೀವನ ಈ ಒಂದು ಸ್ಥಿತಿಗತಿಯಲ್ಲಿ ಇವತ್ತಿಗೂ ಸಾಗ್ತಾ ಇದೆ ಅನ್ನೋದನ್ನು ಬಹಳ ಶ್ರದ್ಧೆಯಿಂದ ಇದನ್ನು ಈ ಒಂದು ಚಿತ್ರಕಥೆಯನ್ನು ಬಹಳ ಹುಡುಕಿ ಭಾಳ ಶಿಸ್ತಿಂದ ಮಾಡಿದ್ದಾರೆ. ಮತ್ತು ಆ ಚಿತ್ರಕಥೆನೂ ಅಷ್ಟೇ ಎಲ್ಲೂ ಬೋರ್ ಆಗ್ತಾ ಇಲ್ಲ. ನೀಟಾಗಿ ಅದು ಹೇಳುವ ವಿಷಯಗಳನ್ನು ಅಷ್ಟು ಸ್ಪಷ್ಟವಾಗಿ ಈ ಒಂದು ಯಾರು ನೋಡುಗರಿಗೆ, ಪ್ರೇಕ್ಷಕರಿಗೆ ಸರಿಯಾದ ರೀತಿಯಲ್ಲಿ ಅರ್ಥಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಂಟೈರ್ ಟೀಮ್ಗೆ ಹ್ಯಾಟ್ಸ್ ಆಫ್. ನಿಜ ಹೇಳಬೇಕಂದ್ರೆ ಇದೆಲ್ಲ ಇವತ್ತಿನ ಗ್ರಾಮಾಂತರ ಶಾಲೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಪ್ರದರ್ಶನಗೊಳ್ಳುವಂಥ ಚಿತ್ರ ಇದು. ಕಾರಣ ಏನಂದರೆ ಎಲ್ಲರೂ ಕೆಲಸ ಮಾಡಿದ್ದಾರೆ, ಅರ್ಥಪೂರ್ಣವಾಗಿ ಕೆಲಸ ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಕರ್ನಾಟಕಾದ್ಯಂತ ಎಲ್ಲ ಹಳ್ಳಿಗಳಲ್ಲಿ ಇದನ್ನು ಒಂದು ವೀಕ್ಷಣೆಗೆ ಖಂಡಿತವಾಗಿ ಪ್ರಿನ್ಸಿಪಲ್ಗಳ ಹತ್ರ ಮಾತಾಡಿದ್ರೆ ಇದು ಪರಿಪೂರ್ಣವಾಗಿ ಸಕ್ಸಸ್ ಆಗುತ್ತೆ ಮತ್ತು ರೀಚ್ ಆಗುತ್ತೆ. ಇದು ಸಿನಿಮಾ ತೆಗೆದ್ರಷ್ಟೇ ಅಲ್ಲ, ಇದು ರೀಚ್ ಆಗಬೇಕು. ಏನಕ್ಕೆ ನಮ್ಮ ನಾಗರಾಜ್ ಬೇರೆ ನಮ್ಮ ಏನು ಅಲಯನ್ಸು ಸಂಸ್ಥೆಗಳಲ್ಲಿ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಇವತ್ತು ಮಾಡಿದ್ರು. ಈ ಕೆಲಸಗಳನ್ನು ನಿಮ್ಮ ಪರಿಚಯ ಇದ್ದವರು, ನಿಮ್ಮ ಹಿತೈಷಿಗಳು, ಸೊ ನಿಮ್ಮ ಮಕ್ಕಳು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸ ಇದು ಮಾಡಿದ್ದಾರೆ ಖಂಡಿತವಾಗಿ 100% ಭಾಗ ಸಕ್ಸಸ್ ಆಗೋದಂತ ನನ್ನ ಒಂದು ಅಭಿಲಾಷೆ ಮತ್ತು ನನ್ನ ಅನುಭವ. ಆದ್ದರಿಂದ ನಮ್ಮ ಬೇರೆಯವರು ಇವತ್ತು ಈ ಮಾಡಿದ ಕೆಲಸ ಎಷ್ಟು ಚೆನ್ನಾಗಿ ಸಕ್ಸಸ್ ಆಗಿದೆಯೋ
ಈ ಥರ ಒಂದು 100 ಅಲ್ಲ 500 ಅಲ್ಲ 1000 ಎಪಿಸೋಡ್ ಥರ ಇದು ಸಕ್ಸಸ್ ಆಗುತ್ತೆ. ಅದಕ್ಕೆ ಅವ್ರು ಇವತ್ತು ಮಾಡಿರೋ ಒಂದು ಹೆಚ್ಚಲ್ಲಿ ಏನು ಪ್ರಯೋಗನೇ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೇದಾಗಲಿ ಎಲ್ಲರ ಟೀಮ್ಗೂ ದೇವ್ರು ಒಳ್ಳೇದು ಮಾಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ಇವತ್ತು ಮೈಸೂರಲ್ಲಿ DRCನಲ್ಲಿ ಅನ್ನ ಅನ್ನೋ ಒಂದು ಕನ್ನಡ ಚಲನಚಿತ್ರ ಸುಮಾರು ವರ್ಷಗಳ ನಂತರ ಕುಟುಂಬ ಸಮೇತವಾಗಿ ನೋಡೋ ಅಂಥ ಅವಕಾಶ ಸಿಕ್ತು. ಅದು ನಮ್ಮ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷರಾದ ನಾಗರಾಜ್ ಬೈರಿ ಅವರ ನೇತೃತ್ವದಲ್ಲಿ ನಾವು ಕುಟುಂಬ ಸಮೇತರಾಗಿ ಬಂದು ನೋಡ್ತಾ ಇದ್ವಿ. ಅನ್ನ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಕಾಳು ಅಕ್ಕಿನ ನಾವು ವೇಸ್ಟ್ ಮಾಡಿದ್ರೆ ಅದರ ಪರಿಶ್ರಮ ಹೇಗಿದೆ, ಅದ್ರ ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು ನಮ್ಮ ಇಂದಿನ ಮಕ್ಕಳಿಗೆ, ಯುವ ಜನತೆಗೆ ತಿಳಿಸುವಂಥ ಒಂದು ವಿಶೇಷವಾದಂಥ ಮಾಹಿತಿನ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ನಾನು ಶುಭವಾಗಲಿ ಅಂತ ಕೋರ್ತೀನಿ. ಹಾಗೆ ಸಂಗೀತ ಇರ್ಬೋದು, ಕಥಾ ಹಂದರ ಇರ್ಬೋದು, ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ನಮಗೆ ತೋರಿಸಿದ್ದಾರೆ. ನೀವು ಮತ್ತು ನಿಮ್ಮ ಕುಟುಂಬದವರು ಎಲ್ಲರೂ ಬಂದು ನೋಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಹಾಗೆ ಇದು ರಾಷ್ಟ್ರ ಪ್ರಶಸ್ತಿಗೆ ಬರಲಿ ಅಂತ ಎಲ್ಲ ಮೈಸೂರಿನ ಜನತೆಗೆ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ಗೌರವ್ ಸುಧಾ ಮುರಳಿ. ವೀಕ್ಷಕರೇ, ನಾನು ಆ್ಯಕ್ಚುಲಿ ಇವತ್ತು ಈ ಮೂವಿಗೆ ಬರ್ತೀನಿ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನ ತಂಗಿ ಸುಧಾ ಮುರಳಿ, ಸೊ ಅವರು ಈ ಥರ ಒಂದು ಮೂವಿ ಬಂದಿದೆ, ನೋಡೋಣ ಎಲ್ಲ ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ನೋಡೋ ಅಂಥ ಮೂವಿ ಅಂತ ಹೇಳಿದಾಗ ಸರಿ ಅಂತೇಳಿ ಇವತ್ತು ಸಂಡೇ ನಾನು ಫ್ರೀ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಬಟ್ ತುಂಬಾ ಹಾರ್ಟ್ ಹತ್ರಕ್ಕಾಗೋಯ್ತು ಆ ಮೂವಿ. ನನಗೆ ನಿಜವಾಗ್ಲೂ ಒಂದು ಭಾವನೆ ಹೆಂಗೆ ವ್ಯಕ್ತಪಡಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಆ ಒಂದು ಫೀಲಿಂಗ್ಸ್ ಬಂತು ನನಗದು. ನಮ್ಮ ಒಂದು ಏನು ಚೈಲ್ಡ್ಹುಡ್ ಲೈಫ್ ಅಂತ ಹೇಳ್ತೀವಲ್ಲ, ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಂಥವ್ರು. ಇವತ್ತಿನ ಮಕ್ಕಳಿಗೆ ಇದು ಯಾವುದೂ ಗೊತ್ತಿಲ್ಲ. ಹೇಳಬೇಕು ಅಂದ್ರೆ ನಿಜ ಅಂದರೆ ಒಂದು ಪಾಯಿಂಟ್ ಇದರಲ್ಲಿ ಏನೂ ಗೊತ್ತಿಲ್ಲ. ನಾವು ಹೆಂಗೆ ಬೆಳೆಸ್ಬಿಟ್ಟಿದ್ದೀವಿ ಅಂದರೆ, ಮಕ್ಕಳನ್ನ ತುಂಬ ಇದರಲ್ಲಿ ಬೆಳೆಸ್ಬಿಟ್ಟಿದ್ದೀವಿ. ಅಂದರೆ ಅವ್ರಿಗೆ ಒಂದು ಅದ್ರ ಬೆಲೆ, ಅನ್ನದ ಬೆಲೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಥರ ಬೆಳೆಸ್ಬಿಟ್ಟಿದ್ದೀವಿ. ಸೊ ನಾವು ಪೇರೆಂಟ್ಸ್ ಆದವರು ಅಟ್ಲೀಸ್ಟ್ ಈ ಥರ ಮೂವಿಗಳನ್ನ ಅವ್ರನ್ನ ತೋರಿಸ್ತಾ ಇದ್ದರೆ ಅವ್ರಿಗೂ ಒಂದು ನಾಲೆಡ್ಜು, ಈ ಅನ್ನ ಅನ್ನೋದೇನು, ಸೊ ಯಾವ ರೀತಿ ಎಷ್ಟು ಕಷ್ಟಪಡ್ತಾರೆ ಅವರು ಬೆಳೆಸ್ಬೇಕಾದ್ರೆ, ನಮ್ಮ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಎಷ್ಟು ಪರಿಶ್ರಮ ಇರುತ್ತೆ ಅದ್ರ ಹಿಂದೆ ಅನ್ನೋದನ್ನೆಲ್ಲ ಅವ್ರಿಗೆ ತಿಳಿಸ್ತಾ ಹೋದರೆ ಮುಂದಿನ ಪೀಳಿಗೆಗೂ, ಅಂದರೆ ಈಗ ನಮಗೆ ಪೇರೆಂಟ್ಸ್ ಹೆಂಗೆ ಬೆಳೆಸಿದ್ರು, ಸೊ ಮಕ್ಕಳಿಗೂ ನಾವು ಅದೇ ರೀತಿ ಬೆಳೆಸಬೇಕು ಅನ್ನೋ ಒಂದು ಇಂಥ ಮೂವಿಗಳು ಬಂದಾಗ ಏನಾಗುತ್ತೆ, ಕರ್ಕೊಂಡು ಬರಬೇಕು ಫ್ಯಾಮಿಲೀಸು. ಅವರು ಮುಂದಾಳತ್ವ ತಗೊಂಡು ಬನ್ರಪ್ಪ ಚೆನ್ನಾಗಿದೆ ಅಂತೇಳಿ ಮಕ್ಕಳನ್ನ ಕರ್ಕೊಂಬಂದು ಇಂಥ ಮೂವಿನ ತೋರಿಸ್ಬೇಕು. ಸೊ ಆವಾಗ ಗೊತ್ತಾಗುತ್ತೆ ಈ ನಿಜವಾದ ಜೀವನ ಹೇಗಿತ್ತು, ಹಿಂದೆ ಹೇಗಿತ್ತು, ಈಗ ಮುಂದೆ ನಾವು ಹೇಗಿರಬೇಕು ಅನ್ನೋದು ಅವ್ರಿಗೂ ಒಂದು ಅರಿವಿಗೆ ಬರುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಯಿತು ಈ ಮೂವಿ. ನನ್ನ ಸಿಸ್ಟರ್ ಹೇಳ್ದಂಗೆ ಇದು ರಾಷ್ಟ್ರ ಪ್ರಶಸ್ತಿ ಬರಲಿ ಅಂತೇಳಿ ಆ ದೇವರಲ್ಲಿ ಮತ್ತು ಎಲ್ಲರ ಮುಖಾಂತರ ಬೇಡ್ಕೊಳ್ತೀನಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ದಿನಗಳಿಂದ ಈ ಥರ ಚಲನಚಿತ್ರ ಬಂದಿರಲಿಲ್ಲ. ಇವಾಗ ತುಂಬ ಚೆನ್ನಾಗಿದೆ. ಅನ್ನ ಅಂತ ಚಿತ್ರ, ಅನ್ನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಚಿಕ್ಕ ಮಕ್ಕಳಿಂದ ಇದು ಈ ಮೂವಿ ನೋಡಿದ್ರೆ ತುಂಬ ಗೊತ್ತಾಗುತ್ತೆ. ಈ ಚಲನಚಿತ್ರನ ಕರ್ನಾಟಕ ರಾಜ್ಯ ಸರ್ಕಾರ ಪೂರ್ಣ ವಿನಾಯಿತಿ ಕೊಟ್ಟು ಪ್ರತಿ ಶಾಲೆಗಳಿಗೂ ಕರ್ನಾಟಕ ಸರ್ಕಾರನೇ ಒಂದು ದಿನದ ಮಟ್ಟಿಗೆ, ವಾರಕ್ಕೊಂದು ದಿನದ ಮಟ್ಟಿಗೆ ಎಲ್ಲ ಶಾಲೆಯ ಮಕ್ಕಳಿಗೂ ಉಚಿತವಾಗಿ ಪ್ರದರ್ಶನ ಮಾಡಿ ಆ ದುಡ್ಡನ್ನು ಕರ್ನಾಟಕ ಸರ್ಕಾರನೇ ಭರಿಸಿ ಈ ಚಲನಚಿತ್ರಕ್ಕೆ ಯಾರು ಸಪೋರ್ಟ್ ಮಾಡಿದ್ದಾರೆ, ನಾಗೇಶ್ ಕಂದೆಗಾಲದವ್ರದ್ದು ಒಳ್ಳೆ ಸಂಗೀತ ಕೊಟ್ಟಿದ್ದಾರೆ. ಮಕ್ಕಳಿಗೆ ಈ ಒಂದು ಯಾವ ರೀತಿ ಗ್ರಾಮೀಣ ಸೊಗಡಿನ ಭಾಷೆದು ತುಂಬ ಚೆನ್ನಾಗಿದೆ. ಇದು ಎಲ್ಲ ಮಕ್ಕಳಿಗೂ ಪರಿಚಯ ಆಗಿ ಅನ್ನದ ಬೆಲೆ ಗೊತ್ತಾಗಿ ಈ ಚಲನಚಿತ್ರವನ್ನು ಎಲ್ಲರೂ ನೋಡಿ, ಎಲ್ಲ ಮಕ್ಕಳು ನೋಡಿ ಎಲ್ಲ ಅರಿತುಕೊಂಡು ಅನ್ನದ ಬಗ್ಗೆ ಮಹತ್ವ ಹೇಳಿದ್ದಾರೆ. ಮೊದಲು ಇದಕ್ಕೆ ರಾಜ್ಯ ಪ್ರಶಸ್ತಿ ಬಂದು, ರಾಷ್ಟ್ರ ಪ್ರಶಸ್ತಿ ಬಂದು, ಅಂತಾರಾಷ್ಟ್ರೀಯ ಪ್ರಶಸ್ತಿ ಬರಲಿ ಅಂತ ನಾವು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಇದು ಅನ್ನ ಅನ್ನೋ ಚಿತ್ರ ಅಂದರೆ, ಅನ್ನ ಅಂದರೆ ಬೇರೆಯವ್ರಿಗೇನೋ ಏನೋ ಅನ್ನ ಅಂತ ಅದ್ರ ಬಗ್ಗೆ ತೋರಿಸ್ತಾರೇನೋ ಅಂತ, ಅದ್ರ ಬಗ್ಗೆ ತಿಂಡಿ ಅಂತ ತೋರಿಸ್ತಾರೇನೋ ಅನ್ನಿಸ್ತದೆ ಫಸ್ಟಿಗೆ. ಆದರೆ ಮಕ್ಕಳಿಗೆ ಈಗ ಏನು ಇರಲ್ವೋ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಅನ್ನ ಅಂದರೆ ಅಕ್ಕಿ ಬರೋದು, ಒಂದು ಮುಷ್ಟಿ ಅಕ್ಕಿ ಬರೋದು, ಮುಷ್ಟಿ ಅಕ್ಕಿ ಬರೋದು ಹೇಗೆ ಕಷ್ಟನೋ, ಈಗಿನ ಕಾಲದಲ್ಲಿ ಇಷ್ಟೇ ಉಳಿದ್ರೆ ಬಿಸಾಕ್ಬಿಡ್ತಾರೆ. ಬಡವ್ರಿಗೆ ಎಷ್ಟೋ ಜನಕ್ಕೆ ಅನ್ನ ಇಲ್ಲ. ಆ ಥರದ ಕಷ್ಟ ಏನು ಅಂತ, ಅನ್ನದ ಬೆಲೆ ಏನು ಅಂತ ಒಂದು ಚಿಕ್ಕ ಮಗುವಿಗೆ ತಿಳಿಸಿಕೊಟ್ಟಿದ್ದು ಎಲ್ಲ ಮಕ್ಕಳಿಗೂ ಗೊತ್ತಾಗೋಂಗೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಇನ್ನು ಮುಂದೆ ಇಂಥ ಹೆಚ್ಚಿನ ಚಿತ್ರ ಮಕ್ಕಳಿಗೆ ತೋರಿಸ್